ಹಲೋ ಸ್ನೇಹಿತರೆ, ನೀವು ಸಿಂಪಲ್ಲಾಗಿ ಸ್ಲೀವ್ ಕಟ್ಟಿಂಗ್ ಕಲಿಬೇಕಾದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೀಯಾಗಿ ಸ್ಲೀವ್ ಕಟ್ಟಿಂಗ್ ಕಲಿಯಿರಿ. ಮೊದಲಿಗೆ ನೀವು ಫಸ್ಟ್ ಪಾರ್ಟ್ 1ನಲ್ಲಿ ನೋಡಿದಿರಲ್ಲ ಯಾವುದು ಅಂತ, ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದೇವೆ. ಅದನ್ನು ಇಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ. ಈಗ ನೋಡಿ, ನಾವು ಸ್ಲೀವ್ ಕಟ್ ಮಾಡಲಿಕ್ಕೆ 4 ಭಾಗವಾಗಿ ಮಡಿಚಿದ್ದೇವೆ. ನೋಡ್ಕೊಳ್ಳಿ ಯಾವ ಥರ ಉಂಟು ಅಂತ. ಇದು ನಾವು ಚಾರ್ಟ್ ಬಳಸಿ ಮಾಡಿದ್ದು. ಮೊದಲಿಗೆ ಕಲಿಯುವವರಿಗೆ, ಬಿಗಿನರ್ಸಿಗೆ ಬೇಕಾಗ್ತದೆ ಹೇಗೆ ಅಂತ. ಫ್ಯಾಬ್ರಿಕ್ಕಲ್ಲಿ ಮೊದಲು ಕಲಿಯುವುದು ಬೇಡ. ಫಸ್ಟ್ ಒಂದು ಬ್ಲೌಸನ್ನು ತೆಕ್ಕೊಳ್ಳಿ. ನಿಮಗೆ ಯಾವ ಬ್ಲೌಸ್ ಬೇಕು ಆ ಬ್ಲೌಸನ್ನು ತೆಗೆದುಕೊಳ್ಳಿ. ಯಾವುದು ಬೇಕಾಗ್ತದೆ ಅದನ್ನು ತೆಗೆದುಕೊಳ್ಳಿ, ನಿಮ್ಮ ಅಳತೆ ಬ್ಲೌಸನ್ನು. ಈ ಬ್ಲೌಸಲ್ಲಿ ಹೇಗೆ ಕಟ್ ಮಾಡಿ ತೋರಿಸ್ತೇನೆ. ಫೋಲ್ಡ್ ಮಾಡಿ, 2 ಕೈಯನ್ನು ಫೋಲ್ಡ್ ಮಾಡಿ. ನಿಮ್ಮ ಬದಿಗೂ ಕೂಡ, ನೀವು ಯಾವ ಬದಿಯಿಂದ ಮಾರ್ಕ್ ಮಾಡ್ತೀರಿ ಆ ಬದಿಗೂ ಕೂಡ ಫೋಲ್ಡ್ ಮಾಡಿರಬೇಕು. ನೋಡ್ಕೊಳ್ಳಿ ಯಾವ ಬದಿಯಿಂದ ಫೋಲ್ಡ್ ಆಗಿದೆ ಅಂತ. ಫಸ್ಟಿಗೆ ಮೊದಲು ಏನು ಮಾಡಬೇಕು ಅಂತ ನೋಡ್ಕೊಳ್ಳಿ. ನಿಮ್ಮ ಸ್ಲೀವ್ ಈಗ ಇದನ್ನು ನಾನು ಸಿಂಪಲ್, ಲೈನಿಂಗು ಕೂಡ ಇಲ್ಲ, ಸಿಂಪಲ್ ಆದ ಬ್ಲೌಸು. ಅದು 1 ಇಂಚು ಒಂದೇ ಥರ ಬದಿ ಇರಬೇಕಾಗ್ತದೆ. 1 ಇಂಚಲ್ಲಿ ನಾನು ಒಂದು ಗೆರೆ ಹಾಕಿದ್ದೇನೆ. ಕೆಳಭಾಗದಿಂದ 1 ಇಂಚಿಗೆ ಒಂದು ಗೆರೆ ಹಾಕಿದ್ದೇನೆ. ನೋಡ್ಕೊಳ್ಳಿ ಯಾವ ಭಾಗದಲ್ಲಿ ಉಂಟು ಅಂತ. 1 ಇಂಚು ಅದು ನಮಗೆ ಮತ್ತೆ ಮಡಚಲಿಕ್ಕೆ, ಅದು ಮತ್ತೆ ನಾನು ಹೇಳ್ತೇನೆ. ಈಗ ಫಸ್ಟಿಗೆ 1 ಇಂಚು, ಇದು ಲೈನಿಂಗ್ ಇಲ್ಲದ ಸಿಂಪಲ್ ಬ್ಲೌಸಲ್ಲಿ ನಮಗೆ 8.5 ಫಿಟ್ಟಿಂಗಲ್ಲಿ ಉದ್ದ ಉಂಟು. ಆ 1 ಇಂಚು ಬಿಟ್ಟು ಆ 1 ಇಂಚು ಮತ್ತೆ ಮಡಚಲಿಕ್ಕೆ ಬೇಕಾಗ್ತದೆ. 8.5 ಉದ್ದ ಇದ್ದರೆ ಅರ್ಧ ಇಂಚು ಮೇಲೆ ಆ್ಯಡ್ ಮಾಡಿ, ಮೇಲೆ ಸ್ಟಿಚಿಂಗಿಗೆ ಹೋಗ್ತದೆ ಅರ್ಧ ಇಂಚು. ಹಾಗಾದರೆ 9 ನೀವು ಲೆಂತ್ ಉದ್ದ ಇಡಬೇಕಾಗ್ತದೆ ಬ್ಲೌಸಿನ. 8.5 ಇದ್ದರೆ 9. ಕೈ ಅಗಲ, ಕೈ ಲೂಸ್ ಎಷ್ಟು ಬೇಕಾಗ್ತದೆ ಹೊರಗೆ ನೋಡ್ಕೋಬೇಕಾಗ್ತದೆ. 5ಅಲ್ಲಿ ಉಂಟು. 5ಕ್ಕೆ ಒಂದು ಗೆರೆ ಹಾಕಿ. ನೀವು ಲೂಸಲ್ಲಿ 5ಕ್ಕೆ ಒಂದು ಪಾಯಿಂಟ್ ಹಾಕಿ. 5ಕ್ಕೆ ಪಾಯಿಂಟ್ ಕಾಣ್ತದೆ ನಿಮಗೆ ಹೇಗೆ ಹಾಕಿದ್ದೇವೆ ಅಂತ. ಇನ್ನು ನಮಗೆ ಮೇಲಿಂದ 8.5 ಮತ್ತು ಅರ್ಧ ಇಂಚು ಆ್ಯಡ್ ಮಾಡಿದಾಗ 9 ಇತ್ತು. ಇನ್ನು ಆರ್ಮೋಲ್ ಡೌನಿಂಗ್, ನಮಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಬೇಕಾಗ್ತದೆ ಅಂತ ಅದು ಇರೋದು ಅಂತ ಹೇಳಿದರೆ 28 ಕಾಣ್ತದೆ. ಎದೆ ಸುತ್ತಳತೆ ಲೆಕ್ಕ ಮಾಡಬೇಕಾಗ್ತದೆ. 28ರಿಂದ 30 ತನಕ ಎದೆ ಸುತ್ತಳತೆ ಇದ್ದರೆ 2.5 ಡೌನ್ ಇಂಚ್ ತರಬೇಕಾಗ್ತದೆ. 2.5 ಆರ್ಮೋಲ್ ಡೌನಿಂಗ್ ತರಬೇಕಾಗ್ತದೆ. 31ರಿಂದ 34 ಇದ್ದರೆ 3 ಇಂಚು ಡೌನಿಂಗ್ ತರಬೇಕಾಗ್ತದೆ. ಎದೆ ಸುತ್ತಳತೆ ನೀವೊಮ್ಮೆ ನೋಡ್ಕೊಳ್ಳಿ ಎಷ್ಟು ಉಂಟು ಅಂತ. ಆ ಎದೆ ಸುತ್ತಳತೆ ಅಳತೆ ಪ್ರಕಾರವೇ ನೀವು ಮಾಡ್ಕೊಳ್ಳಿ. ಈಗ ನಾನೊಂದು ಬಟನ್ ಹಾಕಿ ಅಳತೆ ತಗೊಳ್ತೇನೆ. ನಿಮಗೆ ಸುತ್ತಳತೆ ಕೂಡ ತಗೊಳ್ಬೋದು. ಈಗ ನನಗೆ 8.5 ಸಿಕ್ಕಿತು. ಸುತ್ತಳತೆ ತಗೊಳ್ಳುವಾಗ 8.5ದ 4 ಭಾಗ ಮಾಡಿ. ಒಂದು ಭಾಗದಿಂದ 4 ಭಾಗ ಮಾಡಬೇಕಾಗ್ತದೆ. 8.5 ಆದರೆ ಎಷ್ಟು ಬರ್ತದೆ ಅಂತ ಅದನ್ನು ತಗೊಳ್ಬೇಕಾಗ್ತದೆ. ಎಷ್ಟು ಬರ್ತದೆ ನೀವು ತಗೊಳ್ಬೇಕು. 33 ಬರ್ತದೆ. 8.5 ಆದರೆ ಎಷ್ಟು ಬರ್ತದೆ ಅಂತ ನೋಡ್ಕೊಳ್ಳಿ. 17 34 ಬಂದಿದೆ. 8.5ಗೆ 34 ಬಂದಿದೆ. ಇಲ್ಲಿ 33 34ರ ಒಳಗೆ ನಮ್ಮದಿರೋದು. 8.5 ಫುಲ್ ಇಲ್ಲ, ಸ್ವಲ್ಪ ಕಡಿಮೆ ಉಂಟು. ಅದರ 34ಕ್ಕೆ ಇಟ್ಕೊಳ್ಳಿ. 33 ಮುಕ್ಕಾಲು 34 ಥರ ಉಂಟದು. ಅದು 31ರಿಂದ 34 ಸೇಮ್ ಡೌನಿಂಗ್ 3 ಇಂಚು. 3 ಇಂಚು ಮೇಲಿಂದ ಕೆಳಗೆ ಡೌನಿಂಗ್ ಮಾಡಬೇಕು. ಕೆಳಭಾಗದಿಂದ ಅಲ್ಲ, ಮೇಲಿಂದ ಕೆಳಗೆ ಡೌನಿಂಗ್. 3 ಇಂಚಿಗೆ ಡೌನಿಂಗ್ ಮಾಡಿದ್ರಾ ಇದೇ ಥರ 3 ಇಂಚಿಗೆ ಡೌನಿಂಗ್ ಮಾಡಬೇಕಾಗ್ತದೆ. ನೋಡ್ಕೊಳ್ಳಿ 34 ಇಂಚು. 28ರಿಂದ 30ಕ್ಕೆ ಬಂದರೆ 2.5, 31ರಿಂದ 34ಕ್ಕೆ 3 ಇಂಚು ಡೌನಿಂಗ್. 35ರಿಂದ 38 ಎದೆ ಸುತ್ತಳತೆ ಬಂದರೆ 3.25 3.5 ತನಕ ಇಡ್ಬೋದು. ಇಲ್ಲ ಸ್ವಲ್ಪ ದಪ್ಪ ಇದ್ದಾರೆ 39 40 ನಮಗೆ ಎದೆ ಸುತ್ತಳತೆ ಬಂದರೆ 3.5ರಿಂದ 4 ಇಂಚುವರೆಗೂ ತೆಗೆಯಲ್ಬೋದು. 32 42 ತನಕ 3.5 43 ಎದೆ ಸುತ್ತಳತೆ ಬಂದರೆ 4 ಇಂಚಿನವರೆಗೆ ತಗೊಳ್ಬೋದು. ಈಗ ನಮಗೆ ಬಂದದ್ದು 34. ಹಾಗಾದರೆ ನಮಗೆ 3 ಇಂಚು ಆರ್ಮೋಲ್ ಡೌನಿಂಗ್ಗೆ ತಗೊಳ್ಬೇಕಾಗ್ತದೆ. ಕೆಳಗೆ ಒಂದು ಮಾರ್ಕ ಮಾಡಿ ನೋಡ್ಕೊಳ್ಳಿ ಯಾವ ಥರದಲ್ಲಿ ಉಂಟು ಅಂತ. ಕೆಳಗೆ ನಾನೊಂದು ಫಸ್ಟಿಗೆ ಒಂದು ಪಾಯಿಂಟ್ ಹಾಕ್ತೇನೆ. ಅಲ್ಲಿ 3ವರೆಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಕೆಳಗೆ 3 ಇಂಚಿಗೆ 3ವರೆಗೆ ಅಲ್ಲ, 3ವರೆಗೆ ಆದರೆ
ಜಾಸ್ತಿ ಆಗ್ತದೆ. 35ರಿಂದ 38 ಇದೆ, ನಮಗೆ 34ಕ್ಕೆ ಸಾಕಾಗಿದೆ ಸುತ್ತಳತೆ. ಮೇಲಿಂದ ಕೆಳಗೆ ಆರ್ಮೋಲ್ 3 ಇಂಚು ಡೌನಿಂಗಿಗೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಇನ್ನು ಯಾವ ರೀತಿಯಲ್ಲಿ ಮಾರ್ಕ್ ಮಾಡೋದು ನೋಡಿ. ಇನ್ನು ನಿಮ್ಮ ಕೈ ಆರ್ಮೋಲ್ ಡೌನಿಂಗಿಗೆ ಕೈ ಇಡುವಾಗ ಯಾವ ಸುತ್ತಳತೆ ತಗೊಳ್ಬೇಕಾಗ್ತದೆ ಅಂತ ನೋಡ್ಕೊಳ್ಳಿ. ಇದೇ ಥರ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಎಲ್ಲಿ ಬರ್ತದೆ, ಎಲ್ಲಿಂದ ಎಲ್ಲಿಗೆ ತಗೊಳ್ಬೇಕಾಗ್ತದೆ. ನಮಗೆ ಫಿಟ್ಟಿಂಗ್ ಇದೊಂದು ನಾನೊಂದು ನಿಮಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಲಿಕ್ಕೆ ನಾನು ಇದೊಂದು ಇಟ್ಕೊಳ್ತೇನೆ ಅಷ್ಟೇ. ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿ, ಕಾಣ್ತದಲ್ಲ, ಇದೇ ಥರ 3 ಇಂಚು ಕೆಳಗೆ ಡೌನಿಂಗಿಗೆ. ಮೇಲಿಂದ ಕೆಳಗೆ 3 ಇಂಚು ಡೌನಿಂಗ್ ಬರಬೇಕಾಗ್ತದೆ. ಮೇಲ್ಭಾಗದಿಂದ, ನಮ್ಮ ಭುಜ ಭಾಗದಿಂದ ಕೆಳಗೆ, ಅಲ್ಲಿ ಮೇಲ್ಭಾಗ ಫೋಲ್ಡ್ ಆಗಿದೆ. ಕರೆಕ್ಟಾಗಿ ನಮಗೆ 8 ಫಿಟ್ಟಿಂಗಿಗಿದ್ದರೆ 2 ಇಂಚ್ ಆ್ಯಡ್ ಮಾಡಬೇಕಾಗ್ತದೆ. ಕೈ ಆರ್ಮೋಲ್ ಲೂಸ್ ಬೇಕಾಗ್ತದೆ ನಮಗೆ. ಮಾರ್ಜಿನಲ್ಲಿ 2 ಇಂಚು ಆರ್ಮೋಲ್ ಡೌನಲ್ಲಿ ಲೂಸ್ ಕೊಡಬೇಕಾಗ್ತದೆ. ಮಾರ್ಜಿನ್ 2 ಇಂಚು ಹೆಚ್ಚು ಹಾಕಬೇಕಾಗ್ತದೆ. ಈಗ ನನಗೊಂದು ಕ್ರಾಸ್ ಒಂದು ಗೆರೆ ಎಳೆದು ತೋರಿಸ್ತೇನೆ. ಇದು ನಾನು ಎಳೆದದ್ದು ಹೀಗೆ ಮಾಡಬೇಕು ಅಂತಲ್ಲ, ಹೀಗೆ ನೀವು ಒಂದು ಮಡಚಿ ನೋಡಿ ಯಾವ ಥರ ಆಗಬೇಕು ಅಂತ. ಹೀಗೆ ಒಂದು ಇಟ್ಕೊಳ್ಳಿ. ಕರೆಕ್ಟಾಗಿ 8.5 ಇದ್ದರೆ 8.5ಯಿಂದ 2 ಇಂಚು ಹೆಚ್ಚು ಇದ್ದದ್ದಲ್ಲ, 8.5ಯಿಂದ ಕರೆಕ್ಟಾಗಿ 4.25ಗೆ ಮಡಚಬೇಕಾಗ್ತದೆ. ಈಗ ನಮಗೆ ಅಲ್ಲಿ 8 ಸಿಕ್ಕಿತು, 8 ಇದ್ದರೆ 4, 7.5 ಸಿಕ್ಕಿದರೆ ಅದರ ಅರ್ಧ. ನಮಗೆ ಎಷ್ಟು ಬಂತು ಅದರ ಅರ್ಧ ತೆಗೊಳ್ಬೇಕು. ಫಿಟ್ಟಿಂಗಿಗೆ ಎಷ್ಟು ಬರ್ತದೆ ಅದರ ಅರ್ಧ. ಆಗ ಪುನಃ ಅಲ್ಲಿಂದ 3 ಮೇಲ್ಗೆ ಭಾಗದಿಂದ ಅದರ ಅರ್ಧ 1.5. ಹೀಗೆ ಬಿಗಿನರ್ಸಿಗೆ ಇದು ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು. ನೋಡ್ಕೊಳ್ಳಿ, ಅಲ್ಲಿಂದ ಪುನಃ ಅರ್ಧ 1.5ಗೆ ಒಂದು ಡಾಟ್ ಹಾಕ್ಕೊಳ್ಳಿ. ಕಾಣ್ತದಲ್ಲ, 1.5ಗೆ ಒಂದು ಡಾಟ್ ಹಾಕಿದರೆ ಆಯಿತು. ಇದು ನಾನು ಒಂದು ಗೆರೆ ಎಳೆಯುವುದು. ಇದೇ ಥರ ಗೆರೆ ಎಳೆದ್ರೆ ನಿಮಗೆ ಗೊತ್ತಾಗ್ಬೋದಲಿಕ್ಕೆ ಮಾತ್ರ ನಾನು ಈ ಗೆರೆ ಎಳೆದದ್ದು. ನೋಡಿದ್ದು ಯಾವ ಥರ ಬಂದಿದೆ ಅಂತ ನೋಡ್ಕೊಳ್ಳಿ. ಇದೇ ಥರ ಒಂದು ನಾನು ಗೆರೆ ಎಳೆದದ್ದು ನಿಮಗೆ ಕಾಣಲಿ ಅಂತ ಒಂದು ಕ್ರಾಸ್ ಆಗಿ ಗೆರೆ ಎಳೆದದ್ದು. ಇದನ್ನು ಫುಲ್ ಒಂದು ಮಾರ್ಕ್ ಮಾಡಿ 2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೇವೆ. ಅದೊಂದು ಮಾರ್ಜಿನ್ ಗೆರೆ ಹಾಕಿದ್ದೇವೆ 2 ಇಂಚು. ನಮಗೆ ಫಿಟ್ಟಿಂಗ್ ಆದಮೇಲೆ ಒಂದು 2 ಇಂಚು ಇಟ್ಕೋಬೇಕಾಗ್ತದೆ. ನೋಡಿ, ಇನ್ನು ನಾವು ಏನು ಮಾಡಬೇಕು ನಿಮ್ಗೆ ಗೊತ್ತಾಗ್ಬೋದು. ಕರೋಲ್ ಸ್ಕೇಲ್ ಇದ್ದರೆ ಅದು ಈಸಿಯಾಗಿ ಆಗ್ತದೆ. ಅದು ಇಲ್ಲದ್ರೂ ಪರವಾಗಿಲ್ಲ, ಅದನ್ನು ಕಟ್ ಮಾಡಲಿಕ್ಕೆ ಕ್ರಾಸ್ ಸ್ವಲ್ಪ ಇಟ್ಟರೆ ಆಯಿತು. ನೀವು ಇಟ್ಕೋಬೇಕು. ಹೇಗೆ ಇಟ್ಕೋಬೇಕಂದ್ರೆ ನೀವು ನೋಡಿ, ಫಸ್ಟಿಗೆ ನಾವು ಮಧ್ಯಕ್ಕೆ ಒಂದು ಗೆರೆ ಎಳೆದಿದ್ದೇವೆ. ಮಧ್ಯಭಾಗದಲ್ಲಿ 1.5ಗೆ ಮೇಲಿಂದ ಕೆಳಗೆ 3ಕ್ಕೆ ಒಂದು ಪಾಯಿಂಟ್ ಹಾಕಿ, ಕಾಣ್ತದಾ? ಮಧ್ಯಭಾಗ, ಆ ಮಧ್ಯಭಾಗಕ್ಕೆ ಒಂದು ಗೆರೆ ಎಳೆದಿದ್ದೇವೆ. ಇದನ್ನು ಕರೋಲ್ ಸ್ಕೇಲನ್ನು ಇಟ್ಕೊಳ್ಳುವ ರೀತಿ ನೋಡ್ಕೊಳ್ಳಿ. ಇದು ಇದ್ದರೆ ಮಾತ್ರ ಇದನ್ನು ಇಟ್ಕೊಳ್ಳಿ, ಇಲ್ಲದರೆ ಮೇಲ್ಭಾಗದಿಂದ ಸ್ವಲ್ಪ 3 ಇಂಚು ಥರ ಈಚೆ ಬಂದರೆ ಆಯಿತು. ಇದೇ ಥರ ನೋಡಿ, ಮೇಲಿಂದ ಒಂದು 3 ಇಂಚು ತನಕ ಏನು ಮುಟ್ಟಬಾರ್ದು. 3 ಇಂಚು ಆದ ಮೇಲೆ ಇದರ ಮಧ್ಯದಲ್ಲಿ ಒಂದು ಗೆರೆ ಎಳೆದು ತೋರಿಸ್ತೇನೆ. ನಿಮಗೆ ಅದು ಕನ್ಫ್ಯೂಸ್ ಆಗೋದು ಬೇಡ, ಹೇಗೆ ಹಿಡ್ಕೊಳ್ಬೇಕು ಅಂತ ನೋಡಿ. ಈಗ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರದಲ್ಲಿ ಇಟ್ಕೋಬೇಕು ಅಂತ. ನಿಮಗೆ ಆ ಗೆರೆ ಇದ್ದ ಕಾರಣ, ಕ್ರಾಸ್ ಗೆರೆ ಇದ್ದ ಕಾರಣ ಕಾಣದೇ ಇರ್ಬೋದು. ನೋಡ್ತೀರ ಈಗ 3 ಪಾಯಿಂಟಿಗೆ ಎಲ್ಲಿಗೆ ಗೆರೆ ಹಾಕಿದ್ದೇವೆ ಅಂತ, ಅದು 3ನೇ ಪಾಯಿಂಟ್. 3ನೇ ಗೆರೆ ಎಳೆದ ಮೇಲ್ಭಾಗಕ್ಕೆ, ಮೇಲ್ಭಾಗದ ಭುಜ ಭಾಗದಿಂದ ಆ ಕರೋಲ್ ಸ್ಕೇಲನ್ನು ಇಟ್ಕೋಬೇಕಾಗ್ತದೆ. ಕಾಣ್ತದಲ್ಲ? ಇದೇ ಥರ ಇಟ್ಕೊಂಡು ಹೀಗೆ ರೌಂಡ್ ಸ್ವಲ್ಪ ಸ್ಕೇಲಲ್ಲಿ ರೌಂಡ್ ಕೊಡಿ. ಸ್ವಲ್ಪ ನಾವೀಗ ಶೇಪ್ ತೆಗೆದುಕೊಳ್ಬೋದಲಿಕ್ಕೆ ಮಾತ್ರ ಇದು. ಕಾಣ್ತದಲ್ಲ? ನೋಡ್ಕೊಳ್ಳಿದ್ದು ಯಾವ. ಪುನಃ ಅದನ್ನು ನಮಗೆ ಹೇಗೆ ಶೇಪ್ ಕೊಡೋದು ಅಂತ ಪುನಃ ನೋಡಿ. ಪುನಃ ಕರೋಲ್ ಸ್ಕೇಲನ್ನು ಹೀಗೆ ಹಿಡ್ಕೋಬೇಕಾಗ್ತದೆ. ಇದು ನಮಗೆ ಇದ್ದರೆ ಮನೆಯಲ್ಲಿ ಈಸಿಯಲ್ಲಿ ಕರೋಲ್ ಸ್ಕೇಲ್ ಇದ್ದರೆ ಈಸಿಯಲ್ಲಿ ನಮಗೆ ಅಳತೆ ತಗೊಳ್ಬೋದಲಿಕ್ಕೆ ಆಗ್ತದೆ. ನೋಡ್ಕೊಳ್ಳಿ ಯಾವುದು ಅಂತ. ನಾವು ಯಾವಾಗಲೂ ಹೆಚ್ಚು ಕಡಿಮೆ ನಮಗೆ ಬಿಗ್ನರ್ಸಿಗೆ ಕಲಿಯುವಾಗ ಫಸ್ಟಿಗೆ ಹೆಚ್ಚು ಕಡಿಮೆ ಬರ್ತದೆ.
ಅದಕ್ಕೆ ಇದರಲ್ಲಿ ನಾವು ಮಾಡಿದರೆ ಕರೆಕ್ಟಾಗಿ ನಿಲ್ತದೆ. ಇದು ಇರ್ತದೆ ಅಂತಲ್ಲ, ಇದು ಇಲ್ಲದರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದು ಇಲ್ಲದೆ ಹೇಗೆ ಮಾಡೋದನ್ನು ತೋರಿಸ್ತೇವೆ, ನೋಡ್ಕೊಳ್ಳಿ. ಅಲ್ಲಿಂದ ಅಷ್ಟೇ 3 ಇಂಚ್ ತನಕ ತಗೊಂಡು ಬಂದಿದೆ. 3 ಪಾಯಿಂಟ್ ತನಕ ಯಾವುದಿಲ್ಲ. ಈಗ ಇದು ನಾವು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಒಂದೇ ಥರದ್ದು. ಇನ್ನು ಕೆಳಗಿಂದ ಮೇಲೆ ಆ ಗೆರೆ ಹಾಕಿದ್ದಕ್ಕಿಂತ ಮೇಲೆ ಅರ್ಧ ಇಂಚು ಹೆಚ್ಚು, ಅದಕ್ಕಿಂತ ಅರ್ಧ ಇಂಚು ಈಗ ಕ್ರಾಸ್ ತಗೊಂಡಿದ್ದೇವೆ ಅಲ್ಲ, ಡೌನಿಂಗ್ ಆರ್ಮೋಲ್ ಡೌನಿಗೆ ಒಂದು ಗೆರೆ ಹಾಕಿದ್ದೇವೆ, ಅಲ್ಲಿಂದ ಅರ್ಧ ಇಂಚು ಮೇಲ್ಭಾಗಕ್ಕೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಪುನಃ ಅದನ್ನೇ ಹೇಗೆ ಇಟ್ಕೋಬೇಕು ಗೊತ್ತಾಗ್ತಲ್ಲ. ನಾವು ಇಟ್ಕೊಳ್ಳುವಾಗ ಅದಕ್ಕಿಂತ ಮೊದಲು ಅರ್ಧ ಇಂಚು ಮೇಲೆ ಇಟ್ಕೊಂಡಿದ್ದೇವೆ, ಗೆರೆ ಹಾಕಿದ್ದೇವೆ. ಇದೇ ಥರ ಬರ್ತದೆ, ಅರ್ಧ ಇಂಚು ಮೇಲೆ. ಇನ್ನು ಮೇಲ್ಭಾಗದ ಫಿಟ್ಟಿಂಗ್ ಮತ್ತು ಕೆಳಭಾಗದ ಒಂದು ಪಾಯಿಂಟಿಗೆ ಒಂದು ಗೆರೆ ಹಾಕಬೇಕು ಅಷ್ಟೆ. 7 ಗೆರೆ ಭಾಗ ಕೆಳಗಿದೆ, 7ಕ್ಕೆ ಕಾಣ್ತದಲ್ಲ, 7 ಪಾಯಿಂಟ್, ಮೇಲೆ 8.5, ಮಧ್ಯದಲ್ಲಿ 8ಕ್ಕೆ ಬಂದಿದೆ, ನೋಡ್ಕೊಳ್ಳಿ. ಈಗ ನಮಗಿದು ಫಿಟ್ಟಿಂಗ್ ಬರೋದು, ಇದು ನಮಗೆ ಬ್ಲೌಸಿನ ಅಳತೆ. ನಾನು ಆರ್ಮೋಲ್ ಕಟ್ಟಿಂಗ್ ಆಗುವಾಗ ಹೇಳಿದ್ದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟಲ್ಲಿ ನಮಗೆ ಅಷ್ಟು ಬಂದಿದೆ. ಆಗ ಇದರ ಕೈ ಅಗಲ ಇರೋದು 5, ಅದಕ್ಕೆ 2 ಇಂಚು ತಗೊಳ್ಳಿಕ್ಕೆ ನೋಡ್ಕೊಳ್ಳಿ. ಇದು ನಾವು ಪಾರ್ಟ್ ಕಟ್ ಮಾಡಿದ್ದೇವಲ್ಲ ಫ್ರಂಟ್ ಬ್ಯಾಕ್, ಅದರ ಕೈ ಅಳತೆ. ಕೈ ಲೂಸು 5, ಮೇಲ್ಭಾಗದಿಂದ ಎಷ್ಟು ಉಂಟು ನೋಡಿದ್ರಲ್ಲ, 7.5 8 ನೋಡ್ಕೊಳ್ಳಿ. ಕಂಕುಳದ ಭಾಗ ಹೇಗೆ ಉಂಟು, ಆರ್ಮೋಲ್ ಡೌನಿಂಗ್ ಹೇಗೆ ಬಂದಿದೆ ಅಂತ ನೋಡ್ಕೊಳ್ಳಿ. ಪಾಯಿಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಈಸಿ ಮೆಥಡ್. ಇದು ಕರೋಲ್ ಸ್ಕೇಲಲ್ಲಿ ನಾನು ಮೇಲೆ ಒಂದು ಗೆರೆ ಹಾಕಿದ್ದೇವೆ, ನಿಮಗೆ ಕೆಳಗೆ ಏಕೆ ತಗೊಳ್ಬೇಕು. ಈಗ ಕರೆಕ್ಟ್ ಮಾಡಿದರೆ ನಿಮಗೆ ಆರ್ಮೋಲ್ ಡೌನಿಂಗ್, ರಿಂಕಲ್ಸ್ ಇಡೋದು ಯಾವುದು ಕೂಡ ಬರೋದಿಲ್ಲ. ನೋಡ್ಕೊಳ್ಳಿ. ಪುನಃ ಒಂದು ಪಾಯಿಂಟ್ ಹಾಕಿ ತೋರಿಸ್ತೇನೆ ನಿಮಗೆ ಕರೋಲ್ ಸ್ಕೇಲ್ ಇಲ್ಲದಿದ್ದರೆ ಎಂತ ಮಾಡಬೇಕು ಅಂತ, ಅದೇ ಪಾಯಿಂಟ್ ತನಕ ನೀವು ಸೇಮಲ್ಲಿ ಬನ್ನಿ. ಒಂದು ಗೆರೆ ಹಾಕಿದ್ದೇವಲ್ಲ, ಹಾಗೆ ಹಿಡ್ಕೊಳ್ಬೇಕಾಗ್ತದೆ. ಮೇಲೆ ಯಾವ ಥರದಲ್ಲಿ ಮೇಲೆ ತೆಕ್ಕೊಳ್ಬೇಕು, ಒಂದು ಮೇಲಿಂದ ಮೇಲೆ ಒಂದು 2 ಇಂಚು ಮೇಲಿಂದ ಮೇಲೆಗೆ ಅಗಲಕ್ಕೆ 3 ಇಂಚು, ಆ ಒಂದು ಗೆರೆ ಮಧ್ಯೆ ಒಂದು ಹಾಕಿದ್ದಲ್ಲ ಅದರಿಂದ ಮೇಲೆ 2, ಅಲ್ಲಿಂದ ಕೆಳಗೆ ತರಬೇಕಾಗ್ತದೆ. ನಾನು ಇದು ಒಂದು ಗೆರೆ ಹಾಕಿದ್ದೇವಲ್ಲ, ನೋಡ್ಕೊಳ್ಳಿ. ಅಲ್ಲಿಂದ ಕೆಳಗೆ, ಅಲ್ಲಿಂದ 2 ಕಾಣ್ತದಲ್ಲ, ಇಲ್ಲಿಂದ 2. ಇದೇ ಥರ ಒಂದು ಸಿಂಪಲಾಗಿ ನಮಗೆ ಅದಿಲ್ಲದ್ರೆ ನೋಡ್ಕೊಳ್ಳಿ. ಆರ್ಮೋಲ್ ಡೌನಿಗೆ ಹೆಚ್ಚು ಕಡಿಮೆ ಬರ್ಬೋದು ಅಂತಿದ್ದರೆ ಕರೋಲ್ ಸ್ಕೇಲೇ ಬೇಕು ಅಂತಿಲ್ಲ. ನಾವು ತೋರಿಸಿದ್ದು ಈ ವಿಧಾನದಲ್ಲಿ ಕಟ್ ಮಾಡಲಿಕ್ಕೆ ಫಸ್ಟಿಗೆ ಇದೇ ಥರ ಸ್ವಲ್ಪ ಸೇಪ್ ಕೊಡಿ, ನೋಡ್ಕೊಳ್ಳಿ. ಸೇಮ್ ಮೆಥಡಲ್ಲಿ ಉಂಟು. ಟೈಲರಿಂಗ್ ಕಲಿತು ಆದವರಿಗೆ ಕರೋಲ್ ಸ್ಕೇಲ್ ಇರ್ಬೋದು, ಎಲ್ಲರ ಹತ್ರ ಇರ್ಬೋದು ಅಂತಲ್ಲ, ಬಿಗಿನರ್ಸರಿ ಇರಲಿಕ್ಕಿಲ್ಲ. ಆದರೂ ನಿಮಗೆ ಸೇಪ್ ಹೇಗೆ ತಗೊಳ್ಳಿಕ್ಕೆ ಈಸಿ ಆಗ್ತದೆ ಅಂತ ನಾನು ಹೇಳ್ಕೊಟ್ಟದಷ್ಟೇ. ನೋಡ್ಕೊಳ್ಳಿ, 1 ಇಂಚು ಹೆಚ್ಚು ತಗೊಂಡಿದ್ದೇನೆ. ಅದು ಸಿಂಪಲ್ ಸಾದಾ ಬ್ಲೌಸಿಗೆ, ಲೈನಿಂಗ್ ಬ್ಲೌಸಿಗೆಲ್ಲ, ಸಾದಾ ಬ್ಲೌಸಿಗೆ ಮಾತ್ರ 1 ಇಂಚು ತಗೊಳ್ಳಿಕ್ಕೆ, ಸಾದಾ ಬ್ಲೌಸಿಗೆ ಅಷ್ಟು ತಗೊಳ್ಳಿಕ್ಕೆ ಇಲ್ಲ. ಇನ್ನು ಇದನ್ನು ಕಟ್ ಮಾಡೋದು ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಳ್ಳಿ ಒಮ್ಮೆ. 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕಾಗ್ತದೆ, ಮಾರ್ಜಿನ್ಗಿಂತ 2 ಇಂಚು ಎಕ್ಸ್ಟ್ರಾ. ಫಸ್ಟಿಗೆ ನಾವು 2 ಪಾರ್ಟ್ ಒಂದೇ ಥರ ಕಟ್ ಮಾಡಿ, ಹೇಗೆ ನಾವು ಗೆರೆ ಹಾಕಿದ್ದೇವೆ ಅದೇ ಥರ ಕಟ್ ಮಾಡಿ ತೆಗೀರಿ. ನೋಡ್ಕೊಳ್ಳಿ ಯಾವ ಥರ ಬಂದಿದೆ ಅಂತ. ಯಾವಾಗಲೂ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಿಗಿಂತ ಅರ್ಧ ಇಂಚು ಮೇಲಿರಬೇಕಾಗ್ತದೆ. ಫ್ರಂಟ್ ಭಾಗದ ಕೈ ಉಂಟಲ್ವ, ಅದಕ್ಕಿಂತ ಬ್ಯಾಕ್ ಪಾರ್ಟ್ ಅರ್ಧ ಇಂಚು ಮೇಲೆ ಬೇಕು, ಅರ್ಧ ಇಂಚು ಕೆಳಗೆ ಫ್ರಂಟ್ ಪಾರ್ಟ್ ಇದೆ. ಈಗ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಕೈಯನ್ನು ಕಟ್ ಮಾಡುವಾಗ ಅದಕ್ಕೊಂದು ಗೆರೆ ಎಳೆದಿದ್ದೇವೆ, ಕಾಣ್ತದೆ. ಫಸ್ಟಿಗೆ ಎಳೆದ ಗೆರೆಯನ್ನು ನೀವು ಕಟ್ ಮಾಡಿ ತೆಗಿಬೇಕು. ಎಷ್ಟು ನಾವು ಗೆರೆ ಹಾಕಿದ್ದೇವೆ ಅಷ್ಟು ಮಾತ್ರ, ಅದಕ್ಕಿಂತ ಹೆಚ್ಚಾಗಿ ತೆಗಿಲಿಕ್ಕಿಲ್ಲ. ಬ್ಯಾಕ್ ಪಾರ್ಟನ್ನು ಬೇರೆ ಬಿಟ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಬೇರೆ ಇಟ್ಕೊಂಡು ಮೇಲೆ ಫ್ರಂಟ್ ಪಾರ್ಟನ್ನು ತೆಗಿಲಿಕ್ಕೆ ಎಷ್ಟು ನಾವು ಗೆರೆ ಹಾಕಿದ್ದೇವೆ ಅಲ್ಲಿಂದ ಅಲ್ಲಿಗೆ ಮಾತ್ರ, ಫುಲ್ಲು ತೆಗಿಲಿಕ್ಕಿಲ್ಲ. 2.5-3 ಇಂಚು ಅಗಲಕ್ಕೆ ಸೇಮ್, ಮತ್ತು ಅದರನ್ನೇ ತೆಗೊಳ್ಳಿಕ್ಕೆ ಕ್ರಾಸಾಗಿ ಕಟ್ ಮಾಡಿ ತೆಗಿಲಿಕ್ಕೆ. ನಾವು ಫ್ರಂಟ್ ಪಾರ್ಟಿಂದ ಕೂಡ ಸ್ವಲ್ಪ 1/4 ಇಂಚು ತೆಗೆದಿದ್ದೇವೆ, ಇದು ಇಲ್ಲಿಂದ ಅರ್ಧ ಇಂಚು ತೆಗೆದಿದ್ದೇವೆ.
ಈಗ ನೋಡಿ ಕರೆಕ್ಟಾಗಿ ಬಂದಿದೆ. ಇನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಡಿಸೈನ್ ಅನ್ನು ಬೇಕಾದರೆ ತೋರಿಸ್ತೇವೆ. ಇದು ಫಸ್ಟಿಗೆ ಒಂದು ಮೆಥಡ್ ತೋರಿಸಿದ್ದು. ನೀವು ಒಂದೇ ಸಲ ಕಳಿಸಿದ್ರೆ ನಿಮಗೆ ಗೊತ್ತಾಗ್ಬೋದು. ಇದು ಒಂದೇ ಸಲ ಮಾರ್ಕ್ ಮಾಡಿದಾಗಲೇ ನಿಮಗೆ ಈಸಿಯಾಗಿ ಗೊತ್ತಾಗ್ಬೋದು ಹೇಗೆ ಆಗಿದೆ ಅಂತ. ಇದು 1 ನಿಮಿಷದಲ್ಲಿ ಕಲಿತ ಮೇಲೆ 1 ನಿಮಿಷದಲ್ಲಿ ನಿಮಗೆ ಮಾರ್ಕ್ ಹಾಕಿ ಕಟ್ ಮಾಡ್ಬೋದು. ನೀವು ಮೊದಲಿಗೆ ಚಾರ್ಟ್ ಮೇಲೇ ಹಾಕಿ ನೋಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.